ತುಂಬಾ ದುರಂತ ಅಂತ ಹೇಳಿದ್ರೆ ನಿಮ್ಮ ಮಗಳು ಇಲ್ಲಿವರೆಗೆ ಬಂದಿರುವಂತ ಮಾಹಿತಿ, ಈ ಮಗುವಿನ ವಿಡಿಯೋ ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯ್ತು. ಈಗ ಪೊಲೀಸರು ನಿನ್ನೆ ನಾದಿನಿ ಮಾವ ಅತ್ತೆಯನ್ನ ಬಂಧನ ಮಾಡಿದ್ದಾರೆ. ಏನ್ ಈ ಸಮಸ್ಯೆ ಆಕ್ಚುಲಿ? ಅವರು ಯಾರು? ನಿಮ್ಮ ಮಗಳ ಹೆಸರೇನಮ್ಮ? ಫಾತಿಮತ್ತು ನಿಶಾನ. ಅವರು ಕಲ್ಲುಂಡಿಯಲ್ಲಿ ಇರೋದು. ಮದ್ವೆ ಆಗಿದ್ದೆ ಯಾವಾಗ? ಡಿಸೆಂಬರ್ 11ಕ್ಕೆ ಮದುವೆ ಆಗಿದ್ದು. 3 ವರ್ಷ ಆಯ್ತು ಈಗ ಮದುವೆಯಾಗಿ. 3.5 ವರ್ಷ. ಬರೋ ಡಿಸೆಂಬರ್ 11ಕ್ಕೆ 4 ವರ್ಷ ಆಗ್ತದೆ. ಹೇಗಿದ್ಲು? ಏನ್ ಹೇಳ್ತಿದ್ಲು ಡೈಲಿ ಮನೆಯಲ್ಲಿ? ಡೈಲಿ ಏನಾಗಿಲ್ಲ, ನಾದಿನಿದು ಸ್ವಲ್ಪ ಇದುಂಟು, ಅಮ್ಮ ನಾದಿನಿ ಇದು ಕಿರುಕುಳ ನೀಡ್ತಾ ಇದ್ರು ಅಂತ. ಹಾಗೆ ಇಲ್ಲ, ಸ್ಟ್ರಾಂಗ್ ಅಲ್ಲಿ ಏನಿಲ್ಲ, ಮಕ್ಕಳ ವಿಷಯದಲ್ಲಿ ಹಾಗೆ ಹೇಳ್ತಾ ಇದ್ಲು. ಮತ್ತೆ ಇದು ನಾದಿನಿಗೆ ಮನೆ ಕಟ್ತಾ ಇದ್ದಾರೆ. ಹಾಗೆ ಅವಳು ಹೋಗ್ತಾಳಲ್ಲ, ಮತ್ತೆ ಸಮಾಧಾನದಲ್ಲಿ ಕೂತ್ಕೊಳ್ಬೋದಲ್ಲ ನಿನಗೆ ಅಂತೇಳಿ ನಾವು ಸಮಾಧಾನ ಮಾಡ್ತಾ ಇದ್ಲು. ಅಲ್ಲೇ ಜಾಸ್ತಿ ಇಲ್ಲಿ ಇರೋದು, ಇಲ್ಲಿಂದ ಅಲ್ಲಿ ಹೋಗುದು. ಆದ್ರೂ ಸೀರಿಯಸ್ ಆಗಿ ಏನು ಇರ್ಲಿಲ್ಲ. ನಮಗೆ ಆದ್ರೆ ಗೊತ್ತಾಗಿದ್ರೆ ನಾವು ಕಳಿಸ್ತಾ ಇರ್ಲಿಲ್ಲ ಅಲ್ಲಿಗೆ. ಅಂಥದ್ದೇನಿರ್ಲಿಲ್ಲ. ಈ ಸ್ಪಾಟ್ ಅಲ್ಲಿ ಮನೆ ಏನಾಯ್ತು ಗೊತ್ತಿಲ್ಲ ನಮಗೆ. ಗಲಾಟೆ ಇರ್ಲಿಲ್ವಾ? ಗಲಾಟೆ ಅತ್ತೆ ಮಾವನಿಗೆ ಗಲಾಟೆ ಆಯ್ತಂತ ಫಸ್ಟ್. ಮತ್ತೆ ಇವಳು ನಾನು ಹಿಡ್ಕೊಂಡ್ಲಿಕ್ಕೆ ಹೋದ್ಲಂತೆ ಇದು ಮಾಡ್ಲಿಕ್ಕೆ, ಸೇಫ್ಟಿ ಮಾಡ್ಲಿಕ್ಕೆ. ಆದ್ರೆ ಅಲ್ಲಿ ಗಲಾಟೆ ಎಂತ ಆಯ್ತು, ಏನಾಯ್ತು ಎಂತ ಗೊತ್ತಿಲ್ಲ. ಪ್ರಾರಂಭ ಆಗಿದೆ ಅವಾಗಂತೆ ಗಲಾಟೆ. ಅವಳು ಸ್ಟೇಟಸ್ 7:32ಗೆ ಹಾಕಿದ್ದಾಳೆ, ಖುಷಿಯಲ್ಲಿ ಫೋಟೋ ಕಳಿಸಿದ್ದಾಳೆ. ಇದು 8 ಗಂಟೆಗೆ ನನಗೆ ಫೋನ್ ಬರೋದು, ಯಾವ್ದು ನಾದಿನಿದು, ನಿಮ್ಮ ಮಗಳನ್ನು ಕರ್ಕೊಂಡೋಗಿ ಅಂತ. ಅವಾಗ ಅವರ ಫೋನ್ ತೆಗೆದು ಕೈಯಲ್ಲಿ ಮಾವ ನಿಮ್ಮ ಮಗಳನ್ನು ಕರ್ಕೊಂಡೋಗಿ, ಇಲ್ಲ ಮಾವ ಕಾರಣ ಅದೇ ಅಲ್ಲೇ ಗಲಾಟೆ ಆಗ್ತದೆ. ಎಂತ ವಿಷಯ ಅಂತ ನಮಗೆ ಗೊತ್ತಿಲ್ಲ. ಏಜ್ ಎಷ್ಟಿತ್ತು ಮಗಳಿಗೆ? ಮಗಳಿಗೆ 10 ತಾರೀಕಿಗೆ 21 ಕಳೆದು 22 ಹಿಡಿಯಿತು. 10 ತಾರೀಕಿಗೆ ಬರ್ತಡೆ ಅವಳದು. ಅಲ್ಲ, ಈಗ ಮಾವ ಹಾಗೆ ಹೇಳಿದ್ರು ಫೋನ್ ಮಾಡಿ ನಿಮಗೆ? ನಮಗೆ ಹೇಳಿದ್ರು, ಅವಳನ್ನು ಕೊಂದು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಹಾಗೆಲ್ಲ ಮಾಡಬೇಡ, ನಾವು ಬರ್ತೀವಿ ಕರ್ಕೊಂಡು ಹೋಗ್ಲಿಕ್ಕೆ ನಾನು ಹೇಳಿದ್ದೆ. ಆ ಗಾಳಿಗೆ ಫೋನ್ ಮಾಡಿದ್ದ, ಅಮ್ಮ ಅಲ್ಲಿ ಸ್ವಲ್ಪ ಗಲಾಟೆ ಆಗಿದೆ, ನೀವು ಅವರನ್ನು ಕರ್ಕೊಂಡು ಬನ್ನಿ ಅಂತ. ಅವಳ ಹತ್ರ ಸಹ ಹೇಳಿದ್ರೆ, ಅಮ್ಮ ಈಗ ಬರ್ಬೋದು, ನೀನು ಡ್ರೆಸ್ಸಲ್ಲಿ ತೆಗೆದಿಟ್ಟುಕೋ, ನೀವು ಹೋಗು, ನಾಳೆ ನಾನು ಸಹ ಬರ್ತೀನಿ ಅಂತ. ಅವ ಬೆಂಗಳೂರಲ್ಲಿ ಇದ್ದಾನಲ್ಲ, ಅದಕ್ಕೆ ಮತ್ತೆ ಫೋನ್ ಮಾಡಿದ್ಲು ಮಗಳು. ಗಂಡ ಹೆಂಡತಿ ಹೇಗಿದ್ರು? ಅವ್ರು ಚೆನ್ನಾಗಿದ್ರು, ಪ್ರಾಬ್ಲಮ್ ಏನಿರ್ಲಿಲ್ಲ ಅವ್ರದ್ದು 2 ಜನದ್ದು ಕೂಡ. ಏನ್ ಹೇಳಿಕ್ಕೆ ಅವನು ಒಂದು ಸೌಂಡ್ ಮಾತಾಡ್ಲಿಕ್ಕಿಲ್ಲ, ಇವಳು ಸಹ ಹಾಗೆ ಮಾತಾಡಿರ್ಲಿಕ್ಕಿಲ್ಲ, ಒಳ್ಳೆಳಿದ್ರು. ಮತ್ತೆ ಒಮ್ಮೆ ಫೋನ್ ಮಾಡಿದ್ಲು, ನೀವು ಯಾರೆಲ್ಲ ಬರ್ತೀರಾ ಅಂತ ಕೇಳಿದ್ರು. ನಾನು ನನ್ನೊಂದು ಫ್ರೆಂಡು ಮತ್ತೆ ಆಟೋ ಡ್ರೈವರ್ ಇದ್ದಾರೆ ಅಂತ ಹೇಳಿದ್ರು. ಆಯ್ತು, ಫೋನ್ ಕಟ್ ಮಾಡಿದ್ಲು. ವಾಪಸ್ ಫೋನ್ ಮಾಡಿ, ನೀ ಎಲ್ಲಿಗೆ ತಲುಪಿದ್ಲು ಅಂತ ಕೇಳಿದ್ಲು. ನಾ ಬರ್ತಾ ಇದ್ದೀನಿ ಅಂತ ಹೇಳಿದ್ದೆ. ಎಷ್ಟು 8:53 ಮತ್ತೆ 9:21ಕ್ಕೆ ನಾದಿನಿ ಫೋನ್ ಮಾಡಿದ್ಲು. ಅವಳು ರೂಮಲ್ಲಿ ಇದ್ದಲ್ಲ, ರೂಮ್ ಬಾಗಿಲು ತೆಗಿಯೋದಿಲ್ಲ, ಮಗು ಹೋಗ್ತಾ ಇದೆ ಅಂತ. ನಾವು 9:40 ಅಲ್ಲಿ ತಲುಪಿದ್ದೇವೆ ನಾವು. ಎಲ್ಲಿಗೆ? ಮನೆಗೆ, ಕಲ್ಲುಗುಂಡಿ. ಅಲ್ಲಿ ಏನಿತ್ತು? ಮನೆಗೆ ಹೋದ್ರ ಒಳಗೆ? ಮನೆಗೆ ಒಳಗೆ ಹೋಗುವಾಗ ನೆಲದಲ್ಲಿ ಮಲಗಿಸಿದ್ಲು ಅವಳನ್ನ. ಮೇಲೆ ಎಲ್ಲಿ ಆಗಿದ್ದು, ಕೆಳಗೆ ತಂದು ಮಲಗಿಸಿದ್ದಾರೆ ನೆಲದಲ್ಲಿ. ಉಸಿರಾಡ್ಸಿದ್ಲ? ಏನಿರ್ಲಿಲ್ಲ, ಉಸಿರಾಟ ಏನಿರ್ಲಿಲ್ಲ. ಸ್ವಲ್ಪ ಬಿಸಿ ಬಿಸಿ ಇತ್ತು, ಎದೆಲ್ಲ ಒತ್ತಿದೆ ಈಗ. ಮತ್ತೆ ಒಂದು ಬಾಯಿಗೆ ಇದು ಕೊಟ್ಟೆ, ಗಾಳಿ ಹಾಕಿದ್ ನಾನು. ಆಗ ಅದು ಈ ಗಾಳಿ ಎಲ್ಲ ಹೊರಗೆ ಹೋಗ್ತಾ ಇತ್ತು, ಒಳಗೆ ಹೋಗ್ತಾ ಇರ್ಲಿಲ್ಲ. ಮತ್ತೆ ಆಂಬುಲೆನ್ಸ್ ಬಂದು ತಕೊಂಡು ಹೋದ್ರು ಅವರು. ನಾವು ವಾಪಸ್ ಆಟೋದಲ್ಲಿ ಸುಳ್ಳೆಕ್ಕೆ ಹೋಗಿದೀವಿ. ಇಲ್ಲಿ ಗಂಡ ಹೆಂಡತಿಗೂ ಜಗಳ ಇರಲಿಲ್ಲ? ಏನಿಲ್ಲ, ಅವರ ಪ್ರಾಬ್ಲಮ್ ಏನೂ ಇಲ್ಲ, ಒಂದು ಹೇಳಲಿಕ್ಕೆ ಸಹ ಇಲ್ಲ. ಅಷ್ಟು ನೀಟಲ್ಲಿ ಇದ್ರು ಅವರು. ನಾದಿನಿಗೆ ಅತ್ತೆಗೆ ನಾದಿನಿಗೆ ಇವರಿಗೆ ಮಾವನಿಗೆ ಇತ್ತು ಸ್ವಲ್ಪ ಆಚೆ ಈಚೆ. ಈ ವಿಡಿಯೋ ವೈರಲ್ ಅಂದ್ರೆ ಇದೇ ಮಗುದಲ್ಲ? ಇದೇ ಮದ್ದು ಇದು. ಏನಂತ ಹೇಳಿ, ಮಗುಗೆ ಎಷ್ಟು ವರ್ಷ? 2.5 ವರ್ಷ ಕಳೆಯಿತು. 2.5 ವರ್ಷ ಆಯ್ತು, 2.5. ನಿಮ್ಗೆ ಒಟ್ಟು ಎಷ್ಟು ಮಕ್ಕಳು? 3 ಮಕ್ಕಳು, 2 ಗಂಡು 1 ಹೆಣ್ಣು. ಎಲ್ಲಿದ್ದಾರೆ ಗಂಡು ಮಕ್ಕಳು? ಗಂಡು ಮಕ್ಕಳಿಗೆ ಪುತ್ತೂರಲ್ಲಿ ಅಂಗಡಿ ಉಂಟು ನಮಗೆ, ಬಸ್ ಸ್ಟ್ಯಾಂಡ್ ಅಲ್ಲಿ, ಅಲ್ಲಿ ಇದ್ದಾರೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಅದು ಗ್ಯಾರಂಟಿ ಐಟಮ್, ಒಂದು ಫ್ಯಾನ್ಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ ಪುತ್ತೂರಲ್ಲಿ. ಈಗ ಇವನಿಗೆ ತಾಯಿ ಇದಾಗಿದ್ದು ಗೊತ್ತಾಗ್ತಾ ಇದ್ದೇನೆ? ಗೊತ್ತಾಗಿಲ್ಲ. ಈಗ ಇಂಜೆಕ್ಷನ್ ಕೊಡ್ಲಿಕ್ಕೆ ಹೋಗಿದ್ದಾನೆ, ಈಗ ಮಾಡಿದ್ದಾರೆ ಅಂತ ಹೇಳ್ತಾನೆ, ಅವನೇ ತೋರಿಸ್ತಾನೆ ಅಷ್ಟು. ಅದನ್ನೇ ಹೇಳುದು, ಮತ್ತೇನಿಲ್ಲ. ಅದು ಅವನ ಹತ್ರಕ್ಕೆ ಬಂದವರು ಅವ್ರ ಹತ್ರ ಕೇಳಿದ್ದು, ಅವನ ಬಾಬಿ ಅಂತ ಕೇಳಿದ್ದು, ಬಾಬಿ ಅಂತ ಕರೆಯುದು ಅವ. ಅದಕ್ಕೆ ಕೇಳಿದ್ರು ಏನಾಗಿದೆ, ಯಾರು ಹೊಡೆದದು ಅಂತ. ಹಾಗೆಲ್ಲ ತೋರಿಸಿದ ಅವನೇ. ಇದು ನೋಡಿದಾನ ಅವನು? ಇವನ್ ಇದ್ದಾನಲ್ಲಿ, ಇಲ್ಲಿ ತೋರಿಸಿ ಚಾನ್ಸ್ ಇಲ್ಲಲ್ಲ. ಇವನಲ್ಲೇ ಇರುದು, ನಾವು ಹೋಗುವಾಗ ಅಲ್ಲಿ ಸೈಡ್ ನಿಂತಿದ್ದಾನೆ ಇವ. ನೋಡಿದ್ದಾನೆ. ಹಾಗೆ ಅವನು ತೋರಿಸಿದ್ದು. ಇದಾದ್ಮೇಲೆ ನೀವು ಹೇಗೆ ಹೇಳ್ತೀರಾ ಇದಾಗಿದೆ ಅಂತ ಹೇಳಿ, ಈ ರೀತಿ ಆಗಿದೆ ಅಂತ ಹೇಳಿ? ಅವರು ಮರ್ಡರ್ ಮಾಡಿದೆ ಅಂತ ಹೇಳುದು, ಕೊಂದದ್ದೇ. ಮತ್ತೆ ಅವರು ಅದು ಇಲ್ಲದ್ರೆ ಅವ್ರು ಹೇಳುದು ಅಲ್ಲಿ ನೇಣು ಬಿಗಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ. ಅಂತದೇನು ಮಾಡಿಲ್ಲ ನಮಗೆ. ಅಲ್ಲಿ ಕ್ಲಿಯರ್ ಉಂಟು. ಫ್ಯಾನ್ ಇಲ್ಲ, ಮತ್ತೆ ಬಾತ್ರೂಮ್ ಅಲ್ಲಿ ಶವರ್ ಅಲ್ಲಿ ಅಷ್ಟು ಒಂದು ಸ್ಕ್ರೂ ಅಲ್ಲಿ ಅವಳು 72 kg ಇದ್ದಾಳೆ. ಅದೇ ಅದರಲ್ಲಿ ಆಗ್ಲಿಕ್ಕಿಲ್ಲ. ಅವಳು ಹೈಟ್ ಸಹ ಇದ್ದಾಳೆ, ನೆಲದಲ್ಲಿ ಅಷ್ಟು ಸೇಫ್ಟಿಯನ್ನು ಇಲ್ಲ ಅದು ಮಾಡ್ಲಿಕ್ಕೆ. ಇವರೇ ಮಾಡಿ ಅಷ್ಟು ಬೇಗ ಅದು ಯಾಕೆ ಅಲ್ಲಿ ಬಿಟ್ಟಿಲ್ಲ? ಹಾಗೆ ಇರ್ಬೇಕಲ್ಲ ಅದು. ಯಾಕೆ ತಗೊಂಡ್ರು ಇವರು? ತೋರಿಸ್ಬೇಕಲ್ಲ ಇವರು. ಕೆಳಗೆ ಯಾಕೆ ಇಳಿಸಿದ್ರು? ಕೆಳಗೆ ಅವರು ಯಾಕೆ ಇಳಿಸಿದ್ರು ಅದು ಪಾಯಿಂಟ್ ಅಲ್ಲಿ. ಅದು ಅಲ್ಲೇ ಇಡ್ಬೇಕಿತ್ತಲ್ಲ, 10 ಜನ ನೋಡ್ಬೇಕಲ್ಲ, ಅದು ನೋಡಿಲ್ಲ. ಮತ್ತೆ ಇವರು ಹೇಳಿದ್ರೆ ನಾವು ಕೇಳಲಿಕ್ಕೆ ಅದಾಗಲ್ಲ. ಯಾವಾಗಿಂದ ಕಿರಿಕಿರಿ ಶುರು ಆಯ್ತು ಮನೆಯಲ್ಲಿ? ಒಂದು 6 ತಿಂಗಳು. ಆ ಕೆಲ ಕಿರಿಕಿರಿ ಸ್ವಲ್ಪ ಅದ ಸರಿ ಆಗ್ತಾ ಇತ್ತು. ಅದೆಲ್ಲ ಮನೇಲಿ ಇರ್ತದಲ್ವಾ, ಅದೇನು ಗೊತ್ತಿಲ್ಲ. ಮಕ್ಕಳ ವಿಷಯದಲ್ಲಿ ಹಾಗೆ ಈಗ ಅಷ್ಟೇ. ಏನಂತ ಹೇಳಿ, ಈ ಮಕ್ಕಳು ಆಚೆ ಈಚೆ ಗಲಾಟೆ ಮಾಡುವಾಗ
ಅವರು ಗಲಾಟೆ ಆಗ್ತದೆ ಅಷ್ಟೇ. ದೊಡ್ಡದಾಗಿ ನೀವು ವರದಕ್ಷಿಣೆ ಅದೇನಿಲ್ಲ, ಅದೆಲ್ಲ ಚಿನ್ನ ಎಲ್ಲ ನಮ್ಮ ಹತ್ರನೇ ಉಂಟು. ಅವರು ಚಿನ್ನ ಅವರಿಗೆ ಇದಿಲ್ಲ ಅಂತದೇನಿಲ್ಲ, ಎಲ್ಲಾ ಚಿನ್ನ ಉಂಟು ಅವಳ ಹತ್ರ. ಅಳಿಗೆ ಹೇಗಿದ್ದಾನೆ? ಅಳಿಗೆ ಚೆನ್ನಾಗಿದ್ದಾನೆ, ಅವನು ನೀಟಾಗಿ ಯಾವ್ದು ಪ್ರಾಬ್ಲಮ್ ಅವನದಿಲ್ಲ. ಪ್ರಾಬ್ಲಮ್ ಇವರದ್ದು ಮಾತ್ರ, ಅತ್ತೆ ಮಾವ ನಾದಿನಿ. ನಾದಿನಿ ಏನ್ ಆಕ್ಚುಲಿ ಗಂಡ ಗಂಡ ಇದ್ದಾನೆ, ಅವ ಇಲ್ಲೇ ಇರುದು. ಅವ ಮನೆಗೆ ಆಗ್ತಾ ಇದೆಯಲ್ಲ ಅಂತೇಳಿ ಅವ ಇಲ್ಲಿ ಇದ್ದದು, ಮತ್ತೆ ಮನೆ ಮಾಡಿ ಹೋಗ್ತಾಳ ಅಂತೇಳಿ ನಾವು ಸಮಾಧಾನ ಆಗಿದ್ವಿ. ಅವನಿಲ್ಲ, ಒಂದು ಬೈಲಿದ್ದಾನೆ ಅವನ ಗಂಡ. ಸಮಸ್ಯೆ ಅಲ್ಲಿ ಶುರುವಾಗಿದ್ದು ನಾದಿನಿ ಮೈನ್ ಇದಕ್ಕೆ ಎಲ್ಲ. ಅವಳಲ್ಲಿ ಹೇಳಿದಾಗೆ, ಅವಳು ಹೇಗೆ ಹೇಳಿದ್ಲು ಹಾಗೆ ಎಲ್ಲಾ ಫ್ಯಾಮಿಲಿ ಇರುವಂತ ಒಂದು ಇದು ತೋರಿ ಅಷ್ಟೇ. ಮತ್ತೆ ಇಲ್ಲಿವರೆಗೆ ತಲುಪ್ತದೆ ನನಗೆ ಗೊತ್ತಿರ್ಲಿಲ್ಲ. ದೊಡ್ಡದ್ದು ಏನಾದ್ರು ಇದ್ರೆ ನಮ್ಮ ಮಗಳನ್ನ ಕಳಿಸ್ಲಿಕ್ಕಿಲ್ಲ. ಅಲ್ಲಿ ಪ್ರಾಬ್ಲಮ್ ಅಷ್ಟು ಇದ್ರೆ ನಮ್ಮ ಮಗಳನ್ನ ಕಳಿಸ್ತೀವ ನಾವು? ಇಲ್ಲ, ಯಾಕೆ ಕಳಿಸ್ಬೇಕು? ಅಷ್ಟು ಸ್ಟ್ರಾಂಗ್ ಅಲ್ಲಿ ಏನಿರ್ಲಿಲ್ಲ ಅಲ್ಲಿ, ಏನು ಸಮಸ್ಯೆಗಳಿರಲಿಲ್ಲ. ನನ್ನ ಹತ್ರ ನಾವು ಅತ್ತೆ ಮಾತಾಡ್ತಾ ಇದ್ರು, ಮಾವ ಮಾತಾಡ್ತಾ ಇದ್ರು. ಅವರು ಮಾತಾಡಿದ್ರೆ 1 ಗಂಟೆ ಎಲ್ಲ ಮಾತಾಡ್ತಾರೆ. ಇವರ ಅತ್ತೆ, ನಿಮ್ಮ ಜೋಡಿ ನಮ್ಮದು ಒಟ್ಟಿಗೆ ಮಾತ್ರ. ಕಿರಿಕಿರಿ ಸ್ವಲ್ಪ ಇತ್ತು, ಅದು ಸೀರಿಯಸ್ ಆಗಿ ಏನಿರ್ಲಿಲ್ಲ ಅಂತ. ಮತ್ತೆ ಮೊನ್ನೆ ಎಂತ ಆಯ್ತು ಅದು ಬೇಕಾಗಿರೋದು, ಏನಾಯ್ತು ಎಂತದ್ದು ಅಂತ. PM ರಿಪೋರ್ಟ್ ಏನಾದ್ರು ಹೇಳಿದ್ರ ನಿಮ್ಮ ಹತ್ರ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನ್ ಹೇಳಿಲ್ಲ. ರಿಪೋರ್ಟ್ ಬಂದಿದೆ ಅಂತ ನಮಗೆ ಗೊತ್ತು. ಇವರು ಈಗ ಹೇಳುದಿಲ್ಲ ಮೈನ್ ರಿಪೋರ್ಟ್. ಇದಕ್ಕೆ ಜಾಮೀನಿಗೆ ಜನ ಹೋದ್ರು, ವಕೀಲನವರು ಜನ ಹೋದ್ರು, ಹಣ ಕೊಟ್ಟು ಸಹಕರಿಸಿದ್ರು. ಏನು ಕೊಟ್ಟು ಸಹಕರಿಸಿದುಂಟಲ್ಲ, ಅವರು ಹೊರಗೆ ಬಂದ್ರೆ ಮಾತ್ರ ಪಬ್ಲಿಕ್ ಬಿಡುವುದೇ ಇಲ್ಲ. ನಾನು ಪಬ್ಲಿಕ್ ಅಲ್ಲಿ ಕೇಳಿನಿ. ಈಗ ನೀವು ಇದಲ್ಲಿ ಇರುದಲ್ಲ, ಅದು ಎಲ್ಲರೂ ಕೇಳ್ಬೇಕು. ಯಾರಿಗೆ ಎಂತ ಒಂದು ಇರಬಾರ್ದು. ಎಲ್ಲಾದ್ರೂ ಜಾಮೀನಲ್ಲಿ ಎಂತಾದ್ರೂ ಆಗಿ ಅವರನ್ನು ಸುಮ್ಮನೆ ಬಿಟ್ರೆ ಪಬ್ಲಿಕ್ ತಗೊಳ್ತೀವಿ. ಸತ್ಯದ ನಮಗೆ ಅಷ್ಟು ಬೇಜಾರಿದೆ. ನಮ್ಮ ಮಗಳು ಇನ್ನು ಮುಂದೆ ನನ್ನ ಮಗಳಿಗೆ ಬಂದಾಗಿ ಯಾರಿಗೂ ಬರಬಾರ್ದು. ಹಣ ಕೊಟ್ಟು ಸಪೋರ್ಟ್ ಮಾಡ್ಬೋದು, ಎಲ್ಲ ನಮಗೆ ಗೊತ್ತಾಗ್ತದೆ. ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಲ್ಲಿವರೆಗೂ ನಾವು ಹೋಗ್ತೀವಿ, ಅವರನ್ನು ಹಿಡ್ಕೊಳ್ತೀವಿ. ಪಾಯಿಂಟ್ ಅಲ್ಲಿ ಪಾಯಿಂಟ್ ಹೋಗ್ತಾ ಇರ್ತೀವಿ, ಬಿಡಲ್ಲ ಮಾತ್ರ. ನೀವು ಒತ್ತಾಯ ಮಾಡಿದ್ಮೇಲೆ ಈಗ ಅರೆಸ್ಟ್ ಮಾಡಿದ್ರ ಪೊಲೀಸರು? ಒತ್ತಾಯ ನಾವು ಮರ್ಡರ್ ಕೇಸ್ ಕೊಟ್ಟು ಬಂದಿದ್ದೀವಿ. ನಾನೊಂದು ಹೇಳುದು, ಅವರಿಗೆ ಆಗಲ್ಲ ಅಂತ ಹೇಳ್ಬೇಕು. ನಾವು ಇನ್ನು ಅಂದ್ರೆ ಎಲ್ಲಾದ್ರೂ ಜಾಮೀನಲ್ಲಿ ಬಿಟ್ಟು ಎಲ್ಲ ಹೊರಗೆ ಅವ್ರು ಹಾಕಿದ್ರೆ ಇಟ್ಟುಕೊಳ್ಳಿ. ಆಮೇಲೆ ನಿಮ್ಮ ಮಗಳು ಕೊನೆಯದಾಗಿ ಮಾತಾಡಿದ್ದೆ ಅವಾಗ 8:53 ಏನು ಮಾತಾಡ್ಲಿಲ್ಲ. ಇಲ್ಲಿ ಇದ್ಯಮ್ಮ ಅಂತ ಕೇಳಿದಲ್ಲ ಅಷ್ಟೇ. ನಿಮ್ಮ ಹತ್ರ ಯಾವತ್ತೂ ಈ ಸಮಸ್ಯೆನೇ ಹೇಳ್ಕೊಳ್ಳಿಲ್ಲ? ಚಿಕ್ಕ ಸಮಸ್ಯೆ ಹೇಳ್ತಾ ಇದ್ಲು. ಈಗ ಇದು ಆಗ್ತಾ ಇದೆ ಅದನ್ನ ನಾನು ಸಮಾಧಾನ ಮಾಡ್ತೇನೆ. ಚಿಕ್ಕ ವಿಷಯ ಅಲ್ಲ, ದೊಡ್ಡದೇನಲ್ಲ, ಅವಳಿಗೆ ಬೇಗ ಹೋಗ್ತಾಳಲ್ಲ ಅಂತ. ನಿಮ್ಮ ಮಗಳ ಸಾವಿಗೆ ನ್ಯಾಯ ಬೇಕೇ ಬೇಕು. ಈಗ ಇವರು ಮರ್ಡರ್ ಮಾಡಿದ್ರು, ಇಲ್ಲ ಅವಳು ಸ್ವಂತ ಮಾಡಿದ್ರು, ಕಾರಣ ಇವರು 3 ಜನ. ಅವಳು ಸ್ವಂತ ಮಾಡಿದ್ರು ಅನ್ಕೊಳ್ಳಿ, ಇವರು ಮರ್ಡರ್ ಮಾಡಿದ್ರು, 2 ಒಂದೇ. ನಮಗೆ ಅದು 2 ಒಂದೇ. ಮೊಹಮ್ಮದ್ ಶಾಜಿಲ್ ತಂದೆ ಹೇಗಿದ್ದಾರೆ? ಇವರೊಟ್ಟಿಗೆ ಚೆನ್ನಾಗಿದ್ದಾರೆ. ಈಗ ಹೋಗಿದಷ್ಟೇ ಅವರು, ಅವಳ ಗಂಡ ಇಲ್ಲೇ ಇದ್ರು ಅವರು ಮಗನೊಟ್ಟಿಗೆ. ಅವ್ರೇನ್ ಹೇಳ್ತಾರೆ? ಅವರನ್ನು ಬಿಡಬಾರ್ದು ಅಂತ ಹೇಳ್ತಾರೆ. ಅವನ ಅಪ್ಪ ಅಮ್ಮನೇ ಮೊನ್ನೆ ಹೇಳಿದೀನಿ ಕೇಸು ಕೊಡು ಅಂತ. ಅವನು ರೆಡಿ ಇದ್ದಾನೆ. ಶಿಕ್ಷೆ ಆಗ್ಲೇಬೇಕು. ಅಪ್ಪನ ಅಮ್ಮನ ತಂಗಿಯ ಮೇಲೆ ನಾನು ಕೇಸು ಕೊಡ್ತೀನಿ ಅವನು ಹೇಳಿದ್ದಾನೆ. ಅವ್ರಿಗೆ ಇಬ್ಬರೇ ಮಕ್ಕಳು? ಅವರಿಗೆ ಇಬ್ಬರೇ, 1 ಗಂಡು 1 ಹೆಣ್ಣು. ಶಿಕ್ಷೆ ಆಗ್ಲೇಬೇಕು. ನಿಮ್ಮ ಮಗಳಿಗೆ ಅನ್ಯಾಯ ಆಗಿದೆ, ಅದನ್ನು ಇದು ಮಾಡ್ಲಿಕ್ಕೆ ಕೊಡ್ಬೇಕು. ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಹೆಸರು ಮೇಡಮ್? ಜುಬೈದಾ, ಮಗಳು ಫಾತಿಮಾ ನಿಶಾನ. ಅದೇ ಅವ್ರಿಗೆ ಏನು ವಿಷಯ ಗೊತ್ತಿಲ್ಲ. ಇನ್ನೇನಿಲ್ಲ, ಅವ್ರದ್ದೇ. ಅವರು ಇವಳಿಗೆ ಕರೆದು ಹೇಳುಂಟು, ನೀವು ಬೇಗ ಬಂದು ಕರ್ಕೊಂಡು ಹೋದ್ರೆ ಮಾವ. ಅಂದ್ರೆ ಚಿಕ್ಕ ಪುಟ್ಟ ವಿಷಯದ ಜಗಳ ದೊಡ್ಡದಾಯ್ತು. ಅಲ್ಲಿ 7:45 ಅವಳು ಚೆನ್ನಾಗಿದ್ದಾಳೆ. ಸ್ಟೇಟಸ್ ಹಾಕಿದ್ದ ಫೋಟೋ ನೋಡ್ಬೇಕು. ನಾದಿನಿ ಮಕ್ಕಳದು ಮಾತ್ರ ಅವಳದು ಈ ಮಗು ಇದು ಒಟ್ಟಿಗೆ ಫೋಟೋ ತೆಗೆದು ಹಾಕಿದಾಳೆ. ನಮಗೆ ನಮ್ಮ ಮಗು ಹೋಗಿ ಆಯ್ತು, ಇನ್ನದಲ್ಲ. ಶಿಕ್ಷೆ ಆಗ್ಲೇಬೇಕು. ಅವರನ್ನು ಹೊರಗೆ ಬಿಡಬಾರ್ದು.